ಪಶ್ಚಿಮ ಏಷ್ಯಾ ಯುದ್ಧ ಬಿರುಸುಗೊಳ್ತಾ ಇರುವಂತದ್ದು ಅಣು ವಿದ್ಯುತ್ ಸ್ಥಾವರ ಸೇರಿ ಇರಾನ್ನ 90 ನೆಲೆಗಳ ಮೇಲೆ ಅಮೆರಿಕ ದಾಳಿ 14 ಸಾವು ಸಂಭವಿಸಿರೋದು. ನೋಡಿ, ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತೆ ಇದೀಗ ಉಲ್ಬಣಗೊಳ್ತಾ ಇದೆ. ಇದು ಸದ್ಯಕ್ಕೆ ನಿಲ್ಲುವ ಅಥವಾ ಸರಿ ಹೋಗುವ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಬಿಕಾಸ್ ನಿಮಗೆ ಮಾತುಕತೆ, ಸಂಧಾನ, ಒಪ್ಪಂದ ಅಂತ ಹೇಳ್ತಾ ಇದ್ರು ಕೂಡ ಯಾವುದಾದ್ರೂ ಒಂದೆರಡು ಕಾರಣಕ್ಕೆ ಮತ್ತೆ ಅಟ್ಯಾಕ್ಗಳಾಗ್ತಾನೆ ಇದೆ. ಇವ್ರು ಅಟ್ಯಾಕ್ ಮಾಡಿದ್ರು ಅಂತ ಅವ್ರು ಅಟ್ಯಾಕ್ ಮಾಡಿದ್ರು ಅಂತ ಇವರು ಪ್ರತಿಷ್ಠೆ ತೆಗೆದುಕೊಂಡಿದ್ದಾರೆ. ನಾವ್ಯಾಕೆ ಸೋಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗಿದೆ. ಸೊ ಅದು ಸಮಸ್ಯೆ ಆಗ್ತಾ ಇರೋದು. ಇದೀಗ ಇರಾನ್ನ ಕರಾವಳಿಯಲ್ಲಿರುವಂತಹ ಅಣುವಿದ್ಯುತ್ ಸ್ಥಾವರ, ಬಂದರು, ವಿಮಾನ ನಿಲ್ದಾಣ, ಕ್ಷಿಪಣಿ ಉಡಾವಣೆ ಕೇಂದ್ರಗಳು, ತೈಲ ಮತ್ತು ನಿರ್ಲೀವಣೀಕರಣ ಘಟಕ ಸೇರಿ 90 ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ಸೇನೆ ಭಾರಿ ದಾಳಿಯನ್ನ ನಡೆಸಿರುವಂಥದ್ದು. ಅಣುವಿದ್ಯುತ್ ಸ್ಥಾವರಗಳ ಸಂಕೀರ್ಣ ಅಂತಾನೆ ಕರೆಯಲಾಗುವಂತ ಬುಶೇರ್ ನಗರ ಮತ್ತೆ ದಕ್ಷಿಣ ಇರಾನ್ನ ಬಂದರು ನಗರಗಳಾದಂಥ ಚಾಬಹಾರ್, ಕೊರ್ನಾಕ್, ಅಬ್ಬಾಸ್, ಶಿರಿಕ್ನ ಹಲವೆಡೆ ಸರಣಿ ಸ್ಫೋಟಗಳು ವರದಿಯಾಗಿದೆ. ಬುಶೇರ್ ನಗರದಲ್ಲಿರುವಂತಹ ಅಣುವಿದ್ಯುತ್ ಸ್ಥಾವರ ರಷ್ಯಾದ ತಂತ್ರಜ್ಞರು ನಿರ್ವಹಣೆ ಮಾಡ್ತಾ ಇದ್ದು, ಇಲ್ಲಿ ಆಗಿರುವಂತಹ ಹಾನಿ ಬಗ್ಗೆಯೂ ಕೂಡ ಅಧಿಕೃತವಾದಂತಹ ಮಾಹಿತಿ ಇನ್ನೂ ತಿಳಿದು ಬಂದಿಲ್ಲ. ಅಮೆರಿಕದ ದಾಳಿಗೆ ಪ್ರತಿಯಾಗಿ ಬಹರೇನ್, ಕುವೈತ್, ಖತರ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿರುವುದಾಗಿ ಇರಾನ್ನ ಸೇನೆ ಹೇಳಿದೆ. ಬಹರೇನ್ನಲ್ಲಿ ಅಮೆರಿಕ ನೌಕಾಪಡೆಯ 5ನೇ ಪ್ರಧಾನ ಕಚೇರಿ ಇದ್ದು, ಈ ಕೇಂದ್ರದ ಸಮೀಪ ಸ್ಫೋಟಗಳು ವರದಿಯಾಗಿದೆ. ಆದರೆ ಪಶ್ಚಿಮ ಏಷ್ಯಾದ ಯಾವುದೇ ರಾಷ್ಟ್ರ ಇರಾನ್ನ ನಡೆಸಿದಂಥ ದಾಳಿಯಿಂದ ಆಗಿರುವಂತಹ ಹಾನಿಯ ಕುರಿತು ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಹೌದು, ಅಟ್ಯಾಕ್ ಆಗಿದೆ, ದಾಳಿ ಆಗಿದೆ, ನಮ್ಗೆ ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ಅಷ್ಟು ಲಾಸ್ ಆಯಿತು, ಇಷ್ಟು ಲಾಸ್ ಆಯಿತು, ಯಾವುದನ್ನು ಹೇಳ್ತಾ ಇಲ್ಲ. ಅಮೆರಿಕ ಸೇನೆ 2 ದಿನಗಳಿಂದ ನಡೆಸ್ತಾ ಇರುವಂತೆ ಈ ವೈಮಾನಿಕ ದಾಳಿಯಲ್ಲಿ ಇಲ್ಲಿವರೆಗೂ 14 ಮಂದಿ ಮೃತಪಟ್ಟಿದ್ದು, 78ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅಂತ ಇರಾನ್ನ ಆರೋಗ್ಯ ಸಚಿವಾಲಯದ ವಕ್ತಾರ ಹುಸೈನ್ ಕರ್ಮೋನ್ಪೋರ್ ಗುರುವಾರ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಅವರು ಹೇಳ್ತಾ ಇದ್ದಾರೆ, ಇಷ್ಟು ದಾಳಿಯಾಗಿದೆ, ಇಷ್ಟು ಸಾವು ಸಂಭವಿಸಿದೆ ಅನ್ನೋದು. ಇನ್ನು 48 ಗಂಟೆಗಳಲ್ಲಿ ಇರಾನ್ 178 ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದೇವೆ. ಹೋರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತಿಯಾಗಿ ಈ ದಾಳಿ ನಡೆದಿದೆ ಅಂತ ಅಮೆರಿಕ ಪುನರ್ ಉಚ್ಚರಿಸಿದೆ. ಹೋರ್ಮುಜ್ನಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಪಡಿಸಿದ್ರೆ ದಾಳಿ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅಂತ ಅಮೆರಿಕ ಸೇನೆಯ ಸೆಂಟ್ರಲ್ ಕಮಾಂಡ್ ಇರಾನ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಬೆದರಿಕೆಗೆ ಮಣಿಯುವುದಿಲ್ಲ. ಮಧ್ಯಂತರ ಒಪ್ಪಂದದ ಪ್ರಕಾರ ಇರಾನ್ ಮುಂದಿಟ್ಟಿರುವಂತಹ ನಿಬಂಧನೆಗಳ ಅಡಿಯಲ್ಲೇ ಹೋರ್ಮುಜ್ ತೆರೆಯಲಾಗುತ್ತದೆ ಅಂತಾನೂ ಕೂಡ ಇರಾನ್ ಸ್ಪಷ್ಟನೆಯನ್ನ ನೀಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೋರ್ಮುಜ್ ದಾಳಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಟರ್ಕಿಯ ಅಂಕಾರದಲ್ಲಿ ನಡೆದಂತ ನ್ಯಾಟೋ ಶೃಂಗಸಭೆಯಿಂದ ಮರಳಿದ ಬಳಿಕ ಟ್ರಂಪ್ ಇರಾನ್ ಮೇಲೆ ಅಮೆರಿಕದ ಸೇನೆ ದಾಳಿ ಮಾಡ್ತಾ ಇರೋದು ಹಲವು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ಹೋರ್ಮುಜ್ ನಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಸಿದ್ರ ಪ್ರತಿಫಲ ಅಂತ ಶೀರ್ಷಿಕೆಯನ್ನು ಕೂಡ ಅವರು ನೀಡಿದ್ದಾರೆ. ಇರಾನ್ಗೆ ತಕ್ಕ ಶಾಸ್ತಿ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕಾರ್ಗ್ ದ್ವೀಪ ಮತ್ತು ಅಲ್ಲಿನ ತೈಲ ಮೂಲ ಸೌಕರ್ಯವನ್ನ ವಶಕ್ಕೆ ಪಡಿತೇವೆ ಅಂತಲೂ ಕೂಡ ಅವರು ಪುನರ್ ಉಚ್ಚಾರವನ್ನ ಮಾಡಿದ್ದಾರೆ. ಸೊ ಇನ್ನು ಟ್ರಂಪ್ ಬೆದರಿಕೆಯು ಶಕ್ತಿಯ ಸಂಕೇತ ಅಲ್ಲ, ಬದಲಿಗೆ ವೈಫಲ್ಯದ ಪ್ರತೀಕ. ಅಮೆರಿಕ ಸೋಲನ್ನು ಒಪ್ಪಿಕೊಂಡಿದೆ ಅನ್ನೋದರ ಸೂಚನೆ ಅಂತ ಕಾಸಮ್ ಗರಿಬಾದಿ, ಇರಾನ್ನ ಉಪ ವಿದೇಶಾಂಗ ಸಚಿವ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸೊ ಇನ್ನು ಅಬ್ಬಾಸ್ ಕ್ಯಾರಾಕ್ಚಿ, ಇರಾನ್ನ ವಿದೇಶಾಂಗ ಸಚಿವ, ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಟ್ರಂಪ್ ಹೇಳಿಕೆಯಿಂದ ಇರಾನ್ನ ಘನತೆ ಯಾವುದೇ ಕಾರಣಕ್ಕೂ ಕುಂದೋದೇ ಇಲ್ಲ. ನಾವು ಅಸಭ್ಯ ಹೇಳಿಕೆಗೆ ಅಸಭ್ಯವಾಗಿ ಉತ್ತರಿಸೋದಿಲ್ಲ, ಕ್ರಿಯೆಯ ಮೂಲಕ ಉತ್ತರಿಸ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಮೊಹಮ್ಮದ್ ಖಾಲಿಬಾಫ್, ಇರಾನ್ನ ಸಂಸತ್ತಿನ ಸ್ಪೀಕರ್, ಅವರೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾರ ಬೆದರಿಕೆಗೂ ಇರಾನ್ ಮಣಿಯುವುದಿಲ್ಲ, ಅಮೆರಿಕ ತನ್ನ ತಪ್ಪಿನಿಂದ ಇನ್ನೂ ಪಾಠ ಕಲ್ತಿಲ್ಲ, ಅವರು ದಾಳಿ ಮಾಡಿದ್ರೆ ಅವ್ರಿಗೇನೆ ಹೊಡೆತ ಬೀಳುತ್ತೆ ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು. ಇದೆಲ್ಲದ್ರ ಮಧ್ಯದಲ್ಲಿ ಖಮೇನಿ ಅಂತ್ಯಕ್ರಿಯೆಗೂ ಕೂಡ ಅಡ್ಡಿ ಆಗಿರೋದು. ನೋಡಿ, ಅಮೆರಿಕ ಸೇನಾ ಬುಧವಾರ ನಡೆಸಿದಂಥ ದಾಳಿಯಲ್ಲಿ ಇರಾನ್ ಸಶಸ್ತ್ರ ಪಡೆಯ 9 ಮಂದಿ ಮೃತಪಟ್ಟಿದ್ರು. ಗುರುವಾರದ ದಾಳಿಯಲ್ಲಿ ಖುಜಸ್ತಾನ್ ಪ್ರಾಂತ್ಯದಲ್ಲಿ ಹೆಚ್ಚಿನ ಹಾನಿಯಾಗಿದ್ದು, ಇಲ್ಲಿ 3 ಮತ್ತು ಇರಾನ್ ಶಹರ್ ವಿಮಾನ ನಿಲ್ದಾಣದಲ್ಲಿದ್ದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿಯೊಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಮೇನಿ ಅಂತ್ಯಕ್ರಿಯೆಗೆ ಅಂತ ಅಂದ್ಬಿಟ್ಟು ಸಕಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು, ಆಮೇಲೆ ಮೆರವಣಿಗೆ, ಇದೆಲ್ಲ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಅದಕ್ಕೂ ಕೂಡ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ.